10ನೇ ತರಗತಿ ಕನ್ನಡ ಗದ್ಯಭಾಗ 8 ಅಗ್ನಿಪೂರ್ತಿ ವಾಯುಪೂರ್ತಿಯರ ಕತೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 5 ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 1 ಭರತ ಕ್ಷೇತ್ರದಳು ಸಪ್ತಮಿ ನೆಲನಂ ದ್ವಿತೀಯ. ಪಸರ ಸಲುಗೆ ತುಟೇಲ್ ನಮಸ್ಕಾರ. ಬುದ್ಧಿಯೊಡೆಯ ಆಗಮ ಸಂಧಿ ನೋಡಿದರೆಲ್ಲರ ಲೋಪಸಂಧಿ. ಕಪ್ಪಡ ಮುಟ್ಟು ಕ್ರಿಯಾ ಸಮಾಸ ಸಪ್ತ ವ್ಯಸನಿಗಳು ದ್ವಿಗು ಸಮಾಸ. ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಗಳನ್ನು ಹೆಸರಿಸಿ. ಶೌಚಾಚಾರಗಳು ಶೌಚ ಪ್ಲಸ್ ಆಚಾರಗಳು ಸವರ್ಣ ದೀರ್ಘ ಸಂಧಿ. ನೋಡಿದರೆಲ್ಲರ ನೋಡಿದರು ಪ್ಲಸ್ ಎಲ್ಲರ ಲೋಪಸಂಧಿ. ತಂಗೆ ಇಲ್ಲ ತಂಗೆ ಪ್ಲಸ್ ಇಲ್ಲ ಆಗಮ ಸಂಧಿ. ವ್ಯಸನಾಭಿಭೂತ ವ್ಯಸನ ಪ್ಲಸ್ ಅಭಿಭೂತ ಸವರ್ಣ ದೀರ್ಘ ಸಂಧಿ. ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಸಮಾಸ ಪದಗಳನ್ನು ಪಟ್ಟಿ ಮಾಡಿ. ರಾಜಗೃಹ ರಾಜನ ಪ್ಲಸ್ ಗೃಹ ತತ್ಪುರುಷ ಸಮಾಸ. ಮಂತ್ರಿ ಪದವಿ ಮಂತ್ರಿಯ ಪ್ಲಸ್ ಪದವಿ ತತ್ಪುರುಷ ಸಮಾಸ. ಧರ್ಮಶಾಸ್ತ್ರಗಳ್ ಧರ್ಮದ ಶಾಸ್ತ್ರಗಳ್ ತತ್ಪುರುಷ ಸಮಾಸ. ಪರ್ವ ದಿವಸ ಪರ್ವದ ದಿವಸ ತತ್ಪುರುಷ ಸಮಾಸ. ಅರಮನೆ ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ. 18 ಪತ್ತರ ಪ್ಲಸ್ 8 ತತ್ಪುರುಷ ಸಮಾಸ. 7 7 ಪ್ಲಸ್ 8 ದ್ವಿಗು ಸಮಾಸ. ಸಪ್ತ ವ್ಯಸನ ಸಪ್ತಗಳಾದ ಪ್ಲಸ್ ವ್ಯಸನ ದ್ವಿಗು ಸಮಾಸ. ಪಂಚ ಮಹಾಪಾತಕ ಪಂಚಗಳಾದ ಮಹಾಪಾತಕ ದ್ವಿಗು ಸಮಾಸ. ಸಂತೋಷಂ ಪಟ್ಟು ಕ್ರಿಯಾ ಸಮಾಸ. ದುಃಖ ಮನಳಿಸಿ ದುಃಖಮಂ ಪ್ಲಸ್ ಅಳಿಸಿ ಕ್ರಿಯಾ ಸಮಾಸ.